ಹರಿಯುವ ನದಿಯ ನೀರಿನಂತೆ ಸರಯ ದಟ್ಟವಾಗಿ ಇಳಿಯುತ್ತಿರುವ ಮಂಜಿನಲ್ಲಿ ದಾರಿ ತಪ್ಪಿದ ನೋಯೇನು. ಸುಖಾಗಮನವನ್ನು ಬಯಸಲು ತಡವಾಗಿ ಬಂದಿರುವೆ. ನಾಳೆ ನಾಡಿದ್ದರಲ್ಲಿ ನಿಮ್ಮ ಈ ಕಾಡನ್ನು ಬಿಟ್ಟು ಹೋಗಲಿರುವುದು ಎಂತಹ ಅನ್ಯಾಯ. ನಿಮ್ಮ ಆತಿಥ್ಯವನ್ನು ಸ್ವೀಕರಿಸುವ ಸುಕೃತವೂ ನಮಗಿಲ್ಲವಾಯಿತು. ಅವರೇ ಔತಣವನ್ನಿಟ್ಟು ಬೀಳ್ಕೊಡುವವರೆಗೂ ನಾವು ಅವರ ಸೆರೆಯಲ್ಲವೇ? ನಮ್ಮ ಸತ್ಕಾರವನ್ನು ಸ್ವೀಕರಿಸದೆ ನೀವು ಹೇಗೆ ಹಿಂದಿರುಗುತ್ತೀರಿ? ಅದು ನಿಮಗೂ ಸರಿಯಲ್ಲ, ನಮಗೂ ಕೆಟ್ಟ ಹೆಸರು. ದಕ್ಷಿಣದ ಈ ಬಲಾತ್ಕಾರದ ಅತಿಥಿ ಸತ್ಕಾರ ಅತಿ ವಿಚಿತ್ರವಾಗಿದೆ. ನಮ್ಮ ಈ ಪ್ರೇಮವನ್ನು ತೃಪ್ತಿಯಾಗುವವರೆಗೂ ಅನುಭವಿಸದೆ ಎಲ್ಲ ವೈಭವಗಳನ್ನು ತ್ಯಜಿಸಿ ವ್ರತವನ್ನ ಕೈಗೊಂಡು ಕಾಡಿನಲ್ಲಿ ಅಲೆಯುತ್ತಿರುವ ನಮಗೆ ಈ ಒತ್ತಾಯದ ಅವಸರ ಬೇಕೆ? ಸ್ನೇಹವೇ ಕಾಣಿಕೆಯಾಗಿರುವಾಗ ಅದರಿಂದ ವ್ರತಕ್ಕೆ ಕೆಡೆ. ವ್ರತದ ಮುಡಿಗೆ ಸ್ನೇಹವೇ ಪರಿಮಳದ ಹೂವಲ್ಲವೇ? ಕೇಳು, ಈ ದಿನ ನಾನು
ವಿಶ್ವಾಮಿತ್ರ ಮತ್ತು ಕೊಂದ ಉತ್ತರದ ಬಡರಾಮನು ಇನ್ನೂ ನಾಶವಾಗದೇ ಇದ್ದಾರೆ ಅಂತ ಮೇಲೆ ನಮ್ಮ ದುರಾದೃಷ್ಟಕ್ಕೆ ವಿಧಿಸಿಯೇ ನೀನು ಸೇಡು ತೀರಿಸಲಾರದೆ ಆದರೂ ನಾನಾದರೂ ತೀರಿಸಲು ನೀನೊಪ್ಪಬೇಕಲ್ಲವೇ? ಹೇಳು, ಆ ರಾಮನನ್ನು ನಿಸ್ತೇಜದ ಸೀತೆಯನ್ನು ಬೇಗ ಸುವರ್ಣ ಜಿಂಕೆಯನ್ನು ಅಪೇಕ್ಷಿಸಿ ಬೇಡುವಂತೆ ಸೀತೆಯ ಮುಂದೆ ಸುಳಿದಾಳು. ಹಿಡಿಯಲು ಬೆನ್ನಟ್ಟಿ ಬರಲು ಅವಳನ್ನ ದೂರ ದೂರಕ್ಕೆ ಕರೆದುಕೊಂಡು ಹೋಗಿ ಆ ಲಕ್ಷ್ಮಣನನ್ನು ರಾಮನಿಂದ ಲಕ್ಷ್ಮಣನು ರಾಮನ ಬಳಿಗೆ ಬರಲು ನಾನು ಆ ಸೀತೆಯನ್ನ ಕದ್ದು ತರುತ್ತೇನೆ. ವಿನಾಶಕ್ಕಾಗಿ ಮೊದಲ ಗಿಳಿಯನ್ನು ಇಡಬೇಡ. ಸಾಯುವ ಆಸೆ ನನಗಿಲ್ಲ. ನೀನು ಹೇಳಿದಂತೆ ಮಾಡಿ ಈ ರಾಕ್ಷಸ ವಂಶದ ಕೊನೆಗೆ ನೆರವಾಗಲಾರೆ. ಆ ರಾಮನ ಬಾಣದಿಂದ ಬದುಕಿ ಬರುವ ಒಂದು ದೂರದ ಆಸೆಯಾದರೂ ಇದೆ. ನನ್ನ ಮಾತನ್ನು ಕೇಳದಿದ್ದರೆ ಜೀವದ ಆಸೆಯನ್ನು ಬಿಡು. ಆಗಲಿ, ನಿನ್ನ ಅಪ್ಪಣೆಯನ್ನು ನಡೆಸುತ್ತೇನೆ. ನನಗೆ ಹೇಗೂ ಸಾವು ಖಂಡಿತ. ನೀನು ರಾಮನು ಸಂಹರಿಸುವುದಾದರೆ ನನ್ನ ಆಯ್ಕೆ ರಾಮಬಾಣ. ರಾಮ
ಲಕ್ಷ್ಮಣ! ರಾಮ! ಬೇಗ ಬನ್ನಿ! ಚಿಕ್ಕಿಯನ್ನು ನೋಡಿ! ಹಿಡಿಯಲು ಬನ್ನಿ! ಬೇಗ ಬನ್ನಿ! ಇದು ಕಪಟಕಲ ರತ್ನಖಚಿತವಾದ ಸುವರ್ಣಚಿಹ್ನೆಯು ಎಲ್ಲಾದರೂ ದೇವಶಕ್ತಿಯಲ್ಲಿದೆಯೇ? ಲಕ್ಷ್ಮಣ, ನಾವು ಈಗಿನವೇ ಇಲ್ಲಿಂದ ಹೊರಡುತ್ತೇವೆ. ಆಗಿದ್ದ ಮೇಲೆ ದೇವಿಯ ಕೊನೆಯ ಆಸೆಯನ್ನ ನಾನು ಸುಲಭವಾಗಿ ತೀರಿಸುತ್ತೇನೆ. ಆ ಶಕ್ತಿಯನ್ನು ಹಿಡಿದು ತರುತ್ತೇನೆ, ಆದರೆ ಕೊಂದು ತರುತ್ತೇನೆ. ಹೀಗೇನು ನೀನು ಎಚ್ಚರದಿಂದ ನೋಡಿಕೊ. ಬರುತ್ತೇನೆ. ಅಯ್ಯಯ್ಯೋ! ನಾನು ಕೆಟ್ಟೆ ಲಕ್ಷ್ಮಣ! ಸ್ವಾಮಿಗೆ ಕೇಡಾಯಿತು! ಓಡು! ನಡೆ! ಬೇಗ ಹೋಗು! ನಿನ್ನ ಅಣ್ಣನಿಗೆ ಸಹಾಯ ಮಾಡು! ರಾಮನಿಗೆ ಏನಾಯಿತೋ ಕಾಣೆ! ತಾಳ್ಮೆ ತಾಳಿ ನಿಧಾನಿಸಿ. ರಾಕ್ಷಸ ಮಾಯೆ ಕೂಗುತ್ತಿದೆ. ಅದು ರಾಮನ ಧ್ವನಿ ಅಲ್ಲ. ಕೇಳು! ಅದು ನಿಜವಾಗಿಯೂ ನಿನ್ನ ಅಣ್ಣನ ಧ್ವನಿಯೇ! ನಿನ್ನ ಹೆಸರಿಡಿದೇ ಕೂಗುತ್ತಿದೆ! ಕೇಳು! ಅಣ್ಣನ ಅಪ್ಪಣೆ ಆಗಿದೆ. ನಿಮ್ಮ ರಕ್ಷಣೆಗೆ ನನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಮಾತು ಮೀರಿ ಹೋಗಲು ನನಗೆ ಮನಸ್ಸಾಗುವುದಿಲ್ಲ. ಲಕ್ಷ್ಮಣ! ನಿನ್ನ ಕಾಲು ಹಿಡಿಯುತ್ತೇನೆ! ಹೋಗು! ಸಹಾಯ ಮಾಡು! ಹೋಗು! ಅಯ್ಯೋ! ಸ್ವಾಮಿ! ನಿಮ್ಮನ್ನು ನಾನೇ ಕೊಲ್ಲಿಸಿದ್ದೇನೆ! ಕ್ಷಮಿಸಿದ್ದೀರಿ. ಜಾಗ್ರತೆ, ಹೋಗಿ ಬರುತ್ತೇನೆ. ಭವತಿ ಭಿಕ್ಷಾಂದೇವಿ. ಮಂಗಲಾಂಗಿ, ನೀನು ಈ ನಿರ್ಜನಾರಣ್ಯದಲ್ಲಿ ಹೇಗೆ ಒಬ್ಬನೇ ಇರುವೆ? ನಿನಗೆ ರಕ್ಷಕರು ಇಲ್ಲವೇ? ನಾನು ಕೆಟ್ಟೆನು. ಯಾರೋ ಮಾಯಾವಿಯಾದರೆ ಕೆಟ್ಟದನ್ನು ಬಯಸಿಯೇ ಬಂದಿರುವನು. ಈ ಮೈದಾನದಲ್ಲಿ ಬರುವವರೆಗೆ ಆತನ ನೆಪದಲ್ಲಿ ಕಾಲಹರಣ ಮಾಡುತ್ತೇನೆ. ಅದೇ ಸರಿ. ನೀವು ಬರಬೇಕು. ಸಂಪದ ಸಮಯದಲ್ಲಿ ನೀವು ಬಂದಿರುವುದು ನನಗೆ ಗೊತ್ತಾಯಿತು. ನಾನು ದಶರಥನ ಸೊಸೆ. ಏನಾಕ್ಷಿ, ನಿನ್ನನ್ನು ಇನ್ನು ವಂಚಿಸುವುದು ಸರಿಯಲ್ಲ. ವಂಚನೆ? ಯಾರು ನೀನು? ನಾನು ಲಂಕಾಧಿಪತಿ ದಶಕಂಠ ಎಂಬ ಬಿರುದಿನ ಪ್ರಸಿದ್ಧ ರಾವಣ. ದಶರಥನ ಮಗನಿಗಿಂತ ಮೊದಲೇ ನಿನ್ನನ್ನು ಮೆಚ್ಚಿ ಬಂದವನು. ಬಿಲ್ಲು ಮುರಿಯುವ ಶಕ್ತಿ ಪಡೆದು ಬರುವಷ್ಟರಲ್ಲಿ ನಿನ್ನ ತಂದೆಯಿಂದ ಮೋಸ ಹೋದೆನು. ಇಲ್ಲವಾದರೆ ಇದನ್ನು ನನ್ನ ರಾಣಿಯಾಗಿರುತ್ತಿದ್ದೆ. ಮೋಸದಿಂದ ಒಯ್ದ ನನ್ನ ಆಕೆಯನ್ನು, ಅಂದರೆ ನಿನ್ನನ್ನು ನಾ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಸೀತೆ, ಮನೋಹರನೇ, ಕೃಪೆ ತೋರಿ ನನ್ನೊಡನೆ ಲಂಕೆಗೆ ಬಾ. ಬಂದರೆ ರಾವಣನು ಮರೆಯುತ್ತಿಲ್ಲ. ರಾಕ್ಷಸ ಕುಲೇಶ್ವರನೇ, ಅಸಹ್ಯವನ್ನು ಆಡಬೇಡ. ರಾಕ್ಷಸ ಕುಲ ಕಂಟಕನೇ, ಅನ್ಯಾಯವನ್ನು ನುಡಿಯಬೇಡ. ನನ್ನ ಪ್ರಾಣ ಪ್ರಿಯನ ಮೇಲೆ ನೀನು ಅಸೂಯೆ ಪಡುತ್ತಿರುವುದು ನಾಯಿಯುವ ಐರಾವತದ ಮುಂದೆ ಗರ್ಭಪಟ್ಟಂತೆ. ರಘುರಾಮನು ಶ್ರೀಗಂಧದ ಲೇಪನಕ್ಕೆ
ನಾನು